ಸಬ್ಕಾನ್ಷಿಯಸ್ ಮೈಂಡ್ ವಿಷಯಕ್ಕೆ ಬಂದಾಗ ಒಂದು ಸ್ಟೋರಿ ನೆನಪಾಯ್ತು ನೋಡಿ, ಅದನ್ನ ಹೇಳ್ಬಿಡ್ತೀನಿ. ಅಮೇರಿಕಾದದ್ದೇ ಒಂದು ಅಮೇರಿಕನ್ ಫುಟ್ಬಾಲ್ ಅಂತ ಒಂದಿದೆ ಗೊತ್ತಾ, ರಗ್ಬಿ ಅಂತ ಹೇಳ್ತೀವಿ ನಾವು, ಅಮೇರಿಕನ್ ಫುಟ್ಬಾಲ್ ಅಂತ ಅವ್ರು ಕರೀತಾರೆ. ಕ್ಲಿಯರ್? ಸೊ ಅಮೇರಿಕನ್ ಫುಟ್ಬಾಲ್ ಅಲ್ಲಿ ಬಹಳ ಫೇಮಸ್ ಹೆಸರು ವಿಲ್ಸನ್ ಅಂತ ಹೇಳುವಂತವ್ರು ಒಬ್ರು. ಓಕೆ, ವಿಲ್ಸನ್ ಹೇಳುವಂತವ್ರು ಒಂದು ದಂತಕಥೆಯ ರೀತಿಯಲ್ಲಿ ಅಮೆರಿಕದಲ್ಲಿ ಇದ್ದಂಥವ್ರು. ಆ ವ್ಯಕ್ತಿನ ನೋಡ್ಲಿಕ್ಕೆ ಜನ ಹುಚ್ಚದ್ದು ಕುಣಿತಾ ಇದ್ರು, ಹುಚ್ಚು ಬೀಳ್ತಾ ಇದ್ರು ಅಂತಾರಲ್ಲ, ಅವನೊಂದ್ಸರಿ ನೋಡಿದ್ರೆ ಸಾಕಪ್ಪ, ಒಂದ್ಸರಿ ಟಚ್ ಮಾಡಿದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಇತ್ತು ಆಗಿನ ಯೂತ್ಸ್ದು ಕ್ರೇಜ್. ಹಾಗೆ ಅವ್ರೊಂದ್ಸರಿ ನಾನು ಹೇಳುವಂತ ನಮ್ಮ ಹೀರೋ, ಸೊ ಅವನ ಹೆಸರು OJ ಸಿಂಪ್ಸನ್ ಅಂತ ಹೇಳ್ಬಿಟ್ಟು, OJ ಸಿಂಪ್ಸನ್ ಅಂತ ಹೇಳಿ. ಚಿಕ್ಕ ಹುಡುಗ, ಆ ಹುಡುಗನಿಗೆ ಚಿಕ್ಕದ್ರಲ್ಲಿ ಒಂದು ಕಾಯಿಲೆ ಇತ್ತು, ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ. ನಮ್ಮಲ್ಲಿ ಕೆಲವರು ಮಕ್ಕಳೆಲ್ಲ ಇರ್ತಾರೆ ಗೊತ್ತಾ, ಅರ್ಥ ಆಗ್ತದೆ? ಆ ಮಕ್ಕಳು ನೋಡಿ ಮಣ್ಣೆಲ್ಲ ತಿಂತಾ ಇರ್ತಾರೆ, ಅವ್ರ ಹೊಟ್ಟೆ ದಪ್ಪ ಇರುತ್ತೆ, ಕೈಕಾಲು ಸಣ್ಣ ಇರುತ್ತೆ, ಒಂದು ಚಿಕ್ಕ ಒಂದು ಕಾಯಿಲೆ ಇದೆ. ನೋಡೋದು ಕ್ರೇಜ್, ಎಲ್ಲರೂ ಕಾಮಿಡಿ ಮಾಡ್ತಾ ಇದ್ರು ಅವನ್ನ. ಮೊದಲೇ ಕೈಕಾಲು ಸಣ್ಣ, ಓಕೆ, ಹೊಟ್ಟೆ ದಪ್ಪ, ಇವ್ನೇನ್ ಮಾಡಬಲ್ಲ, ಏನ್ ಆಟ ಆಡ್ತಾನೆ, ಏನ್ ಮಾಡ್ತಾನೆ, ಇದೇ ಇತ್ತು. ಸೊ ಆ ಊರಿಗೆ ಒಂದ್ಸರಿ ವಿಲ್ಸನ್ ಬರ್ತಾರೆ ಅಂತ ಆಯ್ತು. ಒಳ್ಳೆ ಫುಟ್ಬಾಲ್ ಮ್ಯಾಚ್ ಇತ್ತು. ಫುಟ್ಬಾಲ್ ಮ್ಯಾಚ್ಗೆ ಈ ಹುಡುಗ ಹೆಂಗಲ್ಲ ಮಾಡಿ ಪ್ರಯತ್ನ ಪಟ್ಟು ಎಲ್ಲರ ಮಧ್ಯೆ ಹೋಗಿ ತೂರ್ಕೊಂಡು ಸ್ಟೇಡಿಯಂ ಅಲ್ಲಿ ಕೂತ್ಕೊಂಡ. ಫುಟ್ಬಾಲ್ ಮ್ಯಾಚ್ ಎಲ್ಲ ಆಯ್ತು, ಮುಗೀತು. ವಿಲ್ಸನ್ ಆಡಿದ್ರು, 2-3 ಗೋಲ್ ಹೊಡೆದ್ರು. 2-3 ಗೋಲ್ ಹೊಡೆದ್ರಲ್ಲ, ತಗೊಂಡೋಗಿ ಹಾಕೋದು ಆ ಎಂಡಿಗೆ. ಓಕೆ, ಅದನ್ನೆಲ್ಲ ಮುಗಿಸಿದ್ರು, ಸೂಪರ್ ಆಯ್ತು. ಎಲ್ಲ ಮುಗಿದ ಮೇಲೆ ಅವ್ರನ್ನ ಫುಲ್ ಜನ ಮುತ್ತಾಕೊಂಡಿದ್ರು, ಆಟೋಗ್ರಾಫ್ ಎಲ್ಲರ ಮಧ್ಯದಲ್ಲಿ. ಚಿಕ್ಕ ಹುಡುಗ ಅಲ್ಲ ಇದು, ಸೊ ಎಲ್ಲ ಹೆಂಗ ತೂರ್ಕೊಂಡು ಹೋಗ್ಬಿಟ್ಟು ನಿಂತವನೆ. ವಿಲ್ಸನ್ ದೊಡ್ಡ ಗಾತ್ರದ ವ್ಯಕ್ತಿ, ಅವ್ರು ನಿಂತ್ಕೊಂಡು ಎಲ್ರಿಗೂ ಬರೀದ್ ಕೊಡ್ತವ್ರೆ, ಅದೇನ್ ಮಾಡ್ತವ್ರೆ. ಇಲ್ಲಿ ಯಾರೋ ಒಬ್ಬ ಕೆಳಗಡೆನ ಹಿಂಗ್ ಕೆರಿತಾ ಇದ್ದಾನೆ ಅವನ್ನ. ಓಕೆ, ಸೊ ಈಗ ಪರಿಸ್ಥಿತಿ ಇದ್ದಾರೆ, ಯಾರು ಅಂತ ನೋಡ್ದ, ಚಿಕ್ಕ ಹುಡುಗ, ಹೊಟ್ಟೆ ದಪ್ಪ ಆಗಿ ಕೈಕಾಲು ಸಣ್ಣಾಗಿದೆ. ಏನಪ್ಪಾ ಅಂತ ಕೇಳ್ದ. ಹಾಗೆ ಹೇಳಿದ್ರು, ಸಾರ್ ಸೂಪರ್ ಆಗಿ ಆಡ್ತೀರಾ ಸರ್, ಥ್ಯಾಂಕ್ ಯೂಪ್ಪ ಅಂತ ಹೇಳ್ದ. ಮತ್ತೆ ಬರ್ಕೊಡಕ್ ಶುರು ಮಾಡ್ದ. ಓಕೆ, ಒಂದ್ ಸ್ವಲ್ಪ ಹೊತ್ತಾಯ್ತು, ಮತ್ತೆ ಹುಡುಗ ಹಂಗೆ ಮಾಡಕ್ ಶುರು ಆದ. ಮತ್ತೊಂದ್ಸರಿ ನೋಡ್ದ, ಏನೋ, ಸೊ ಈಗ ಹೇಳ್ದ, ಸಾರ್ ಆ 2ನೇ ಸರಿ ನೀವು ತಗೊಂಡೋಗ ಆ ಚೆಂಡನ್ನ ಎಂಡಿಗೆ ಮುಗಿಸಿದ್ರಲ್ಲ, ಸೂಪರ್ ಸರ್, ಅದ್ಭುತವಾಗಿತ್ತು. ಓ ಥ್ಯಾಂಕ್ ಯೂಪ್ಪ ಅಂತೇಳಿ ಮತ್ತೆ ಬರೆಯಕ್ ಶುರು ಮಾಡ್ದ. ಮತ್ತೆ ಬರ್ಕೊಡಕ್ ಶುರು ಮಾಡ್ದ. ಒಂದ್ ಸ್ವಲ್ಪ ಹೊತ್ತಾಯ್ತು, ಮತ್ತೆ ಕೆರೆಯಕ್ ಶುರು ಮಾಡ್ದ. ಸಿಟ್ಟು ಬಂತು ಇವನಿಗೆ, ಏನೋ ಈಗ ಮತ್ತೆ ಅಂತ ಹೇಳ್ದ. ಅಲ್ಲ ಸರ್, ನೀವು ಆ ಇನ್ನೊಬ್ಬ ವ್ಯಕ್ತಿನ ದೂರ್ಬಿಟ್ಟು ನೀವು ತಗೊಂಡದ್ರಲ್ಲ, ಅದು ಸೂಪರ್ ಆಗಿತ್ತು ಸರ್ ಅಂತ ಹೇಳ್ದ. ಹ್ಞೂ ಕಣ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಮತ್ತೆ ಬರೆಯಕ್ ಶುರು ಮಾಡ್ದ. ಹೀಗೆ 4-5 ಸರಿ ಇವ್ನು ಸಿಟ್ಟು ಬಂದೋಯ್ತು ಇವನಿಗೆ. ಮತ್ತೇನು ನಿಮ್ದು ಈಗ ಕೊನೆಗೆ ಅಂತ ಹೇಳ್ದ ಇವನಿಗೆ. ಏನು ನಿನ್ಗೆ ನೋಡ್ದ, ಸುಮ್ಮನೆ ಇದ್ದ. ಸರ್ ನೀವೇನೆಲ್ಲ ರೆಕಾರ್ಡ್ ಮಾಡಿದಿರಲ್ಲ ಸರ್, ಮುಂದೊಂದು ದಿನ ಈ ರೆಕಾರ್ಡ್ನೆಲ್ಲ ನಾನು ಬೀಟ್ ಮಾಡ್ತೀನಿ ಅಂತ ಹೇಳ್ದ. ಶಾಕ್ ಇವನಿಗೆ, ವಿಲ್ಸನ್ಗೆ ಶಾಕ್ ಆಗುತ್ತೆ. ಶಾಕ್ ಆಗ್ಬಿಡುತ್ತೆ. ಇವನು ಆ ಹುಡುಗನ್ ನೋಡ್ತಾ ಇದ್ದಾನೆ, ಅವನು ಹೊಟ್ಟೆ ದಪ್ಪ ಇದೆ, ಕೈಕಾಲು ಸಣ್ಣ ಇದೆ, ಪಾಪ ಬದುಕ್ತಾನೆ ಇರುವ ಅನ್ನೋದೇ ಡೌಟು. ಈ ಹುಡುಗ ನನಗೆ ಹೇಳ್ತಾ ಇದ್ದಾನೆ, ನಿಮ್ಮ ರೆಕಾರ್ಡ್ಗಳನ್ನೆಲ್ಲ ನಾನು ಬ್ರೇಕ್ ಮಾಡ್ತೀನಿ ಮುಂದೆ ಅಂತ ಹೇಳ್ಬಿಟ್ಟು. ಎಸ್, ಅವನು ಮಾಡ್ದ. OJ ಸಿಂಪ್ಸನ್ ಅಮೆರಿಕದ ಇತಿಹಾಸದಲ್ಲಿ ಮರೆಯಲಾರದ ಮತ್ತೊಂದು ಹೆಸರು. ಅವನು ಮುಂದಿನ ದಿನಗಳಲ್ಲಿ ವಿಲ್ಸನ್ನ ಎಲ್ಲ ರೆಕಾರ್ಡ್ಗಳನ್ನ ಚೂರ್ ಮಾಡ್ದ. ನಮ್ಮಲ್ಲಿ ಸಚಿನ್ ತೆಂಡೂಲ್ಕರ್ ಸೆಂಚುರಿ ಬಾರಿಸಿದಾಗ ಎಲ್ಲರೂ ಏನ್ ಹೇಳಿದ್ರು, ಮುಗಿತ್, ಕ್ರಿಕೆಟಿನ ದಂತಕತೆ ಸಚಿನ್ ತೆಂಡೂಲ್ಕರ್ ಇನ್ಯಾರಿಗೂ ಸಾಧ್ಯ ಇಲ್ಲ. ಯಾರು ಬಂದ್ರು? ವಿರಾಟ್ ಕೊಹ್ಲಿ ಬಂದ. ರೈಟ್, ವಿರಾಟ್ ಕೊಹ್ಲಿ ಈಗ ಆಡ್ತಿದ್ದಾನೆ, ಇವನು 100 ಅಲ್ಲ, ಇವನು 150-200 ಹೊಡಿತಾನೆ ಅಂತ ನಾವೆಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಆದ್ರೆ ವಿರಾಟ್ ಕೊಹ್ಲಿಗಿಂತ ಇನ್ನೊಬ್ಬ ಯಾರೋ ಬರ್ತಾನೆ ಮುಂದೆ. ಕ್ಲಿಯರ್? OJ ಸಿಂಪ್ಸನ್ ಚಿಕ್ಕದ್ರಲ್ಲಿ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಆಗುತ್ತಾ ಇಲ್ವಾ, ಅವ್ನು ಮಾಡ್ತಾನೆ ಇಲ್ವಾ ಅಂತ ಎಲ್ಲರ ಕಣ್ಣಲ್ಲಿ ಇದ್ದಂಥವನು ಮುಂದೊಂದು ದಿನ ಅದ್ಭುತವಾದ ಅದ್ಭುತವಾದ ಅಮೆರಿಕನ್ ಕ್ರಿಕೆಟ್ ಪ್ಲೇಯರ್ ಆದ. ಎಲ್ಲಿಂದ ಆಗಿದ್ದು? ಸಬ್ಕಾನ್ಷಿಯಸ್ ಮೈಂಡ್ ಇಂದ ಆಗಿದ್ದು. ಎಲ್ಲವನ್ನ ತೆಗೆದವನು ಎಲ್ಲಿಗೆ ಹಾಕೊಂಡ? ಸಬ್ಕಾನ್ಷಿಯಸ್ ಮೈಂಡ್ಗೆ ಹಾಕೊಂಡ. ಅದಕ್ಕೆ ಬೇಕಾದಂತ ಪ್ರಯತ್ನವನ್ನು ಪಟ್ಟ. ಇಲ್ಲ, ನಮ್ಮಲ್ಲಿ ಕೆಲವರು ಇದ್ದಾರೆ, ಡಾಕ್ಟರ್ ಆಗ್ಬೇಕು, ನಾನು ಏನಾಗಬೇಕು, ಡಾಕ್ಟರ್ ಆಗಬೇಕು. ಆದರೆ ಪ್ರಯತ್ನ ಇವತ್ತು ಬೇಡ, ನಾಳೆಯಿಂದ ಹೋದಾನ. ಸೊ ನಾಳೆ ನಾಡ್ದಿಂದ ಹೋಗೋಣ, ನಾಡಿದ್ದು ನಾಡಿದಿಂದ ಹೋದಾನ. ಡ್ರೀಮ್ ಇದೆ, ಡಿಸೈರ್ ಇದೆ, ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳುವಂತ ಅರ್ಜ್ ಇರಲ್ಲ, ಫೈರ್ ಇರಲ್ಲ, ಅದಕ್ಕೆ ಬೇಕಾದಂತ ಪ್ರಯತ್ನ ಪಡೋದಿಲ್ಲ, ಶ್ರಮ ವಹಿಸಲ್ಲ. ನಾವು ಗುರಿಯನ್ನ ಮುಟ್ತೀವ? ಡಾಕ್ಟರ್ ಅಲ್ಲೇ ಇರುತ್ತೆ, ನಾನು ಹೇಳ್ದಂಗೆ ಬರದಲ್ಲೇ ಇರುತ್ತೆ. ಆಮೇಲೆ ಸೊ ಅದನ್ನ ಬರ್ದಿದ್ದನ್ನ ರೀಚ್ ಆಗ್ಬೇಕು ಅಂದ್ರೆ ನಾನು ಪ್ರಯತ್ನ ಪಡಬೇಕು. ಸೊ ಇದೆರಡು ಸೇರ್ಕೊಂಡಾಗ ನಾನು ಅದನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಕ್ಲಿಯರ್? OJ ಸಿಂಪ್ಸನ್ ಬಗ್ಗೆ ಹೇಳ್ಬೇಕಿತ್ತು ನಾನು. ಆಕ್ಚುಲಿ ಅವನು ಈಗ ಏಪ್ರಿಲ್ 10ನೇ ತಾರೀಕಲ್ಲಿ ತೀರ್ಕೊಂಡ್ರು. ಈಗ ಮೊನ್ನೆ ಏಪ್ರಿಲ್ 10ಕ್ಕೆ ತೀರ್ಕೊಂಡಿದ್ದು. ನಾನು ಹೇಳಿದ್ದು ಸ್ಟೋರಿ 1960-70 ಸ್ಟೋರಿ ಹೇಳಿದ್ದು. ಓಕೆ, ಓಕೆ. ಸೊ ಸಬ್ಕಾನ್ಷಿಯಸ್ ಮೈಂಡ್ ವಿಷಯ ಇನ್ನೊಂದಕ್ಕೆ ಬರ್ತೇನೆ. ಇದು ನೀವು ಯಾವತ್ತೂ ಕೂಡ ಮರೆಯಲಾರದಂತ ಒಂದು ಸ್ಟೋರಿ. ಇದನ್ನು ಯಾವತ್ತೂ ಯಾರು ಕೂಡ ಮರೆಯಲಾರದಂತ ಸ್ಟೋರಿ. ನೀವು ಮರೆಯಲೇಬಾರದು.
ಇವಳನ್ನ ನೀವು ನಿಮ್ಮ ಜೀವನ ಇರೋ ತನಕ ನೆನೆಸ್ಕೋಬೇಕು. ಅರುಣಿಮಾ ಸಿನ್ಹಾ ಹೆಸರು ಕೇಳಿದ್ದೀರಾ? ಅರುಣಿಮಾ ಸಿನ್ಹಾ ಅನ್ನುವಂಥ ಒಂದು ಹುಡುಗಿ ಹೆಸರು ಕೇಳಿದ್ದೀರಾ? ಉತ್ತರ ಪ್ರದೇಶದ ವಾಲಿಬಾಲ್ ಆಟಗಾರ್ತಿ, ಅದ್ಭುತವಾದ ಆಟಗಾರ್ತಿ. ನನಗಂತೂ ಬಹಳ ಇಷ್ಟ ಆ ಹುಡುಗಿ ಆಟ. ಅಂತ ಅದ್ಭುತವಾದ ಆಟಗಾರ್ತಿ. ಒಂದ್ಸಾರಿ ಟ್ರೈನ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾಳೆ. ಟ್ರೈನ್ನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಅವಳು ಕೂತಂತ ಬೋಗಿಯಲ್ಲಿ ಒಂದು 4 ಜನ ಹುಡುಗರು ಹತ್ಕೊಳ್ತಾರೆ. ಎಲ್ಲಿಂದೋ ಉತ್ತರ ಪ್ರದೇಶ ಅಂತ ಗೊತ್ತಲ್ಲ, ಬಹಳಷ್ಟು ಹಿಂಸೆಗಳು ನಡೀತಾ ಇರುತ್ತೆ. ಒಂದು 4 ಜನ ಹುಡುಗರು ಹತ್ಕೊಳ್ತಾರೆ ಮಧ್ಯದಲ್ಲಿ. ಸ್ಟೋರಿಯನ್ನ ನಾನು ಹೇಳ್ತಾ ಇದ್ದಾಗ ಎಲ್ರಿಗೂ ಫ್ಲಾಶ್ ಬ್ಯಾಕ್ ಬರ್ಬೋದು, ಮೇ ಬಿ ನಾನು ಹೇಳಿದಂಗೆ ನಿಮ್ಗೆ ಅರ್ಥ ಆಗ್ಬೋದು. ನಾವೆಲ್ಲ ಕಡೆ ಓದಿದ್ದೀವಿ ಇದನ್ನೆಲ್ಲ. ಈ ನಾನು ಹೇಳೋ ಸ್ಟೋರಿ ನೀವೆಲ್ಲ ಓದಿರ್ತೀರಾ. ಓಕೆ, ಸೊ ಆ ಹುಡುಗಿ ಆ ಟ್ರೈನ್ನಲ್ಲಿ ಒಂದು ಬೋಗಿಯಲ್ಲಿ ಕೂತಿದ್ದಾಳೆ. ಆಗ ಒಂದು 4 ಜನ ಗೂಂಡಗಳು ಹತ್ತಿದ್ದಾರೆ. ಸೊ ಅವ್ರಿಗೆ ಗೊತ್ತಿಲ್ಲ ಅರುಣಿಮಾ ಸಿನ್ಹಾ ಅದ್ಭುತವಾದ ಆಟಗಾರ್ತಿ. ಮೇ ಬಿ ಅವಳನ್ನ ಹಂಗೆ ಬಿಟ್ಟಿದ್ರೆ ವಾಲಿಬಾಲ್ ನಲ್ಲಿ ನಮ್ಮ ಭಾರತವನ್ನೇ ಪ್ರತಿನಿಧಿಸಿದ್ದ, ಏನು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗ್ತಿದ್ಲ ಏನು, ಅಷ್ಟು ಅದ್ಭುತವಾದ ಆಟಗಾರ್ತಿ ಅವಳು ವಾಲಿಬಾಲ್ ನಲ್ಲಿ, ಅರುಣಿಮಾ ಸಿನ್ಹಾ ಅನ್ನುವಂಥ ಹುಡುಗಿ. ಓಕೆ, ಸೊ ಆ ಹುಡುಗಿ ಆ ಟ್ರೈನ್ ಬೋಗಿಯಲ್ಲಿ ಕೂತಿದ್ದಾಳೆ. ಅಲ್ಲಿ 4 ಜನ ಗೂಂಡಗಳು ಹತ್ಕೊಂಡಿದ್ದಾರೆ. ಅವರು ಅವಳ ಪರ್ಸನ್ನ ಕಿತ್ಕೊಳ್ಳಿಕ್ ಟ್ರೈ ಮಾಡ್ತಾರೆ. ಟ್ರೈನ್ ಹೋಗ್ತಾ ಇದೆ 100, ಗೊತ್ತಲ್ಲ ಎಷ್ಟೋ ಸ್ಪೀಡ್ ನಲ್ಲಿ ಹೋಗ್ತಾ ಇರುತ್ತೆ ಟ್ರೈನ್. ಅವಳ ಪರ್ಸನ್ನ ಕಿತ್ಕೊಳ್ಳಿಕ್ ಟ್ರೈ ಮಾಡ್ತಾರೆ. ಅವಳು ಒಂದ್ ಸ್ವಲ್ಪ ಛಲಗಾರ್ತಿ, ಆಟಗಾರ್ತಿ ಅಂದ್ಮೇಲೆ ಅವಳಿಗೆ ಕ್ರೀಡಾ ಸ್ಪೋರ್ಟಿವ್ ಆಗಿರ್ತಾರೆ, ಎಕ್ಸರ್ಸೈಸ್ ಅದೆಲ್ಲ ಮಾಡಿದ್ರೆ ಅವಳು ಸ್ಟ್ರಾಂಗ್ ಇರ್ತಾಳೆ. ಅವಳು ಒಬ್ಬರನ್ನು ಕೂಡ ಬಿಟ್ಕೊಡ್ಲಿಲ್ಲ, ಅವಳು ಪರ್ಸನ್ನ ಬಿಡ್ಲೇ ಇಲ್ಲ. ಸೊ ತುಂಬಾ ಟ್ರೈ ಮಾಡ್ತಾರೆ. ಕೊನೆಗೆ ಏನ್ ಮಾಡ್ತಾರೆ ಗೊತ್ತಾ, ಆ ಹುಡುಗಿಯನ್ನು ಎತ್ಕೊಂಡು ಹೋಗ್ತಾರೆ. ಪರ್ಸನ್ನ ಕಿತ್ಕೊಂಡು ಹೋಗ್ತಾ ಇರುವಂತ ಸ್ಪೀಡ್ ಟ್ರೈನ್ ನಲ್ಲಿ ಹೊರಗಡೆಗೆ ಎಸಿತಾರೆ. ಓದಿದ್ದೀರಾ, ನೆನಪಿದ್ಯಾ? ಇಲ್ಲ. ಓಕೆ, ಸೊ ಹೊರಗಡೆಗೆ ಎಸಿತಾರೆ. 100ಕ್ಕಿಂತ ಸ್ಪೀಡ್ ಅಲ್ಲಿ ಹೋಗ್ತಾ ಇರುವಂತ ಟ್ರೈನ್ ಆ ಹುಡುಗಿಯನ್ನು ಹೊರಗಡೆಗೆ ಎಸಿದಾಗ ಪಕ್ಕದಲ್ಲಿ ಇನ್ನೊಂದು ಟ್ರ್ಯಾಕ್ ಇದೆ. ಸೊ ಇಲ್ಲಿಂದ ಎಸಿದ್ರೆ ಅಲ್ಲಿ ಟ್ರ್ಯಾಕ್ ಅಲ್ಲಿ ಏನಿರುತ್ತೆ, ಜಲ್ಲಿಕಲ್ಗಳು, ಬೋಲ್ಡರ್ಸ್ ಗಳು ಇರುತ್ತೆ. ಹೌದಾ, ಕಬ್ಬಿಣದ ಇದು ಹಾಕಿರ್ತಾರೆ, ಟ್ರ್ಯಾಕ್ ಹಾಕಿರ್ತಾರೆ. ಈ ಹುಡುಗಿಯನ್ನು ಎತ್ತಿಸಿದ ಆ ಕಡೆ ಹೋಗಿ ಬೀಳ್ತಾಳೆ. ಅವಳು ಬಿದ್ದು ಕೈ ಕಾಲು ಎಲ್ಲ ಪೆಟ್ಟಾಗಿ ಎಲ್ಲ ಕಡೆ ರಕ್ತ ಹರಿತಾ ಇದೆ. ಇವಳಿಗೆ ಹೇಳಲಿಕ್ಕೂ ಆಗಲ್ಲ, ಏನಿಲ್ಲ. ನತದೃಷ್ಟಿ, ಎಷ್ಟು ನತದೃಷ್ಟಿ ಅಂದ್ರೆ ಅದೇ ಟೈಮ್ ನಲ್ಲಿ ಪಕ್ಕದಲ್ಲಿ ಆ ಟ್ರ್ಯಾಕ್ ನಲ್ಲಿ ಟ್ರೈನ್ ಬಂದ್ಬಿಡುತ್ತೆ. ಅವಳ ಎಡಗಾಲ್ ಮೇಲೆ ಪಾಪ ಎಷ್ಟೆಲ್ಲ ಟ್ರೈ ಮಾಡ್ತಾಳೆ, ಎಡಗಾಲಿನಿಂದ ಕಿತ್ಕೊಳ್ಳೋಕ್ಕಾಗಲ್ಲ, ಎಡಗಾಲ್ ಅಲ್ಲೇ ಸಿಕ್ಕಾಕೊಳ್ಳುತ್ತೆ. ಎಡಗಾಲ್ ಮೇಲೆ ಟ್ರೈನ್ ಹರಿಯುತ್ತೆ, ಎಡಗಾಲ್ ಕಟ್ಟಾಗುತ್ತೆ. ಅರುಣಿಮಾ ಸಿನ್ಹಾನ ಲೈಫ್ ನಲ್ಲಿ ಮರೀಲಿಕ್ಕೆ ಆಗದಿರುವಂತ ಒಂದು ಸ್ಟೋರಿ. ಸೊ ಅವಳ ಎಡಗಾಲ್ ಕಟ್ಟಾಗುತ್ತೆ. ಅವಳನ್ನ ಯಾರೋ ಕರ್ಕೊಂಡೋಗಿ ಹಾಸ್ಪಿಟಲ್ ಹಾಕ್ತಾರೆ, ಜೀವ ಇದೆ. ಸೊ ಅವರ ಪೊಲೀಸ್ಗಳೆಲ್ಲ ನೋಡ್ತಾರಲ್ಲ, ನೋಡ್ಬೇಕಾದ್ರೆ ಜೀವ ಇದೆ. ಆ ಹುಡುಗಿಯನ್ನ ತಗೊಂಡೋಗಿ ಹಾಸ್ಪಿಟಲ್ ಹಾಕ್ತಾರೆ. ಹಾಸ್ಪಿಟಲ್ ಹಾಕಿದ್ಮೇಲೆ ಸೊ ಅವಳಿಗೆ ಆಮೇಲೆ ಎಷ್ಟೋ ಸಮಯದ ನಂತರ ಅವಳಿಗೆ ಈ ಕಾಲಿಗೆ ಇನ್ನೊಂದು ಮರಗಾಲನ್ನ ಫಿಕ್ಸ್ ಮಾಡ್ತಾರೆ. ಆದ್ರೆ ಅವಳಿಗೆ ಒಳಗೆ ಇರುವಂತ ಆ ಫೈರ್ ಅನ್ನೋದೇ ಅಂದಲ್ಲ ನಾನು ಅವಾಗಲೇ, ಮನುಷ್ಯರ ಒಳಗೆ ಒಂದು ಫೈರ್ ಇರಬೇಕು, ಒಂದು ಅರ್ಜಿ ಇರಬೇಕು ಅಂತೇಳಿ, ಅದು ಅವಳತ್ತ ಯಾವತ್ತೂ ಕೂಡ ಇತ್ತು. ಅವಳು ಸುಮ್ಮನೆ ತಲೆಬಾಗುವಂತ ಹುಡುಗಿ ಅಲ್ಲ, ಅರ್ಜಿತ್ತು ಅವಳ ಹತ್ರ. ಏನೋ ಒಂದು ಮಾಡ್ಬೇಕು, ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ. ಆಗ ಅವಳು ಯೋಚನೆ ಮಾಡ್ತಾಳೆ, ನಾ ಸುಮ್ಮನೆ ಹೀಗೆಲ್ಲ ನಡೆದಾಡಿದ್ರೆ, ಹೀಗೆಲ್ಲ ಓಡಾಡಿದ್ರೆ ಆಗಲ್ಲ. ಈ ಕಾಲನ್ನ ಇಟ್ಕೊಂಡು ನಾನು ಹತ್ತಿದ್ರೆ ಎಲ್ಲಿ ಹತ್ಬೇಕು, ಎವರೆಸ್ಟ್ ಅನ್ನ ಹತ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಪ್ರಪಂಚದ ಅತಿ ದೊಡ್ಡ ಬೆಟ್ಟ ಎವರೆಸ್ಟ್ ಅನ್ನ ಹತ್ತಬೇಕು, ಹತ್ತಿದ್ರೆ ಎಲ್ಲಿ ಹತ್ಬೇಕು, ಎವರೆಸ್ಟ್ ಅನ್ನ ಹತ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಯಾರ ಹತ್ರಲ್ಲೇ ಹೇಳ್ತಾಳೆ, ನಮ್ ತರ ಕಾಲಿರೋ ನಮಗೇ ಹತ್ತಕ್ಕಾಗಲ್ಲ, ಪಕ್ಕದಲ್ಲಿರೋ ಚಿಕ್ಕ ಬೆಟ್ಟ, ಇವಳು ಎವರೆಸ್ಟ್ ಅನ್ನ ಹತ್ತಾಳಂತೆ ಒಂದು ಕಾಲು ಇಟ್ಕೊಂಡು. ರೈಟ್, ಕಾಮಿಡಿ ಮಾಡ್ತಾರೆ. ಮಚೇಂದ್ರ ಪಾಲ್ ಹತ್ರ ಹೋಗ್ತಾರೆ. ಮಚೇಂದ್ರ ಪಾಲ್ ಗೊತ್ತಲ್ವಾ, ಹೆಸರು ಕೇಳಿದಿರಲ್ವಾ, ಹೇಳ್ಬೇಕಾದ್ರೆ ನೆನಪಾಗತ್ತಲ್ಲ. ಸೊ ಮಚೇಂದ್ರ ಪಾಲ್ ಹತ್ರ ಹೋಗ್ತಾಳೆ. ಅಲ್ಲಿ ಕೇಳ್ತಾಳೆ, ಮೇಡಮ್ ನನಗೆ ಹೆಲ್ಪ್ ಮಾಡಬೇಕು. ಮೇಡಮ್ ಹೇಳ್ತಾರೆ, ಇಲ್ಲಮ್ಮ ನಿನ್ನ ಹತ್ರ ಆಗಲ್ಲ, 1.5 ಕಾಲ ಇದೆ, ಆ ಕಾಲಲ್ಲಿ ಇಟ್ಕೊಂಡು ನಿಂಗೆ ಆಗಲ್ಲ, ನಮ್ಮ ಕಾಲಿರೋನೇ ಕರ್ಕೊಂಡು ಹೋಗಕ್ಕಾಗಲ್ಲ ನಮಗೆ, ನೀನ್ ಕಷ್ಟ ಆಗುತ್ತಮ್ಮ, ಬೇಡ, ನೀ ಆ ಪ್ರಯತ್ನ ಬಿಡು, ಬೇರೆ ಯೋಚನೆ ಮಾಡು. ಬಿಡಲ್ಲ. ಇವಳು ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಹತ್ರ ಹೋಗ್ತಾರೆ. ಟಾಟಾದವ್ರ ಹತ್ರ ಹೋಗ್ಬಿಟ್ಟು, ನನಗೆ ನೀವು ಟ್ರೈ ಮಾಡಿ, ಹಿಂಗಾದ್ರೂ ಮಾಡಿ ನನಗೆ ಸ್ಪಾನ್ಸರ್ ಮಾಡ್ಬೇಕು ಸರ್, ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಟಾಟಾದವ್ರು ಸ್ಪಾನ್ಸರ್ ಮಾಡ್ತಾರೆ. ಅವಳಿಗೆ ಬೇಕಾದಷ್ಟು ಏನೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡ್ತಾರೆ. ಪ್ರಯತ್ನ ಪಡ್ತಾಳೆ. ಯೋಚನೆ ಮಾಡಬೇಕು, ಥಿಂಕ್ ಮಾಡೋಕ್ಕಾಗಲ್ಲ. ಎವರೆಸ್ಟ್ ಅನ್ನು ಹತ್ತಿರುವಂತ ಪ್ರಪಂಚದ ಏಕೈಕ ಅಂಗವಿಕಲೆ ಅಂದ್ರೆ ಕಾಲಿಲ್ದಿರುವಂತ ಹುಡುಗಿ ಅಂದ್ರೆ ಅದು ಅರುಣಿಮಾ ಸಿನ್ಹಾ ಒಬ್ಬರೇ ಇವತ್ತಿಗೆ. ಪ್ರಯತ್ನ ಪಟ್ರೆ ಹೇಗೆ ಪಡಬೇಕು ಅಂದ್ರೆ, ಮುಂದೊಂದು ದಿನ ಅವಳು ಎಲ್ಲಿಗೆ ಹತ್ತಿದ್ಲು, ಎವರೆಸ್ಟ್ ಅನ್ನ ತುದಿಗೆ ಹತ್ತಾಳೆ. ಅಲ್ಲಿ ಭಾರತದ ಧ್ವಜವನ್ನ ನಟ್ಟುಬಿಟ್ಟು ಬರ್ತಾಳೆ. ಯೋಚನೆ ಮಾಡೋಕ್ಕಾಗತ್ತ ನಮ್ಮಿಂದ? ಇಸ್ ಇಟ್ ಪಾಸಿಬಲ್? ಬಟ್ ಪಾಸಿಬಲ್ ಅಲ್ವಾ? ರೈಟ್, ಮಾಡಿದಲ್ ತಾನೆ? ಕರೆಕ್ಟ್ ಅಲ್ಲ? ಸೊ ಇಂಪಾಸಿಬಲ್ ಅಲ್ಲಿ ಏನಿದೆ ಗೊತ್ತಲ್ವಾ ಅಲ್ವಾ? ಹೌದು. ಸೊ ಅದು ಗೊತ್ತಿದೆ. ಸೊ ಅದನ್ನ ಇಂಪಾಸಿಬಲ್ ಅನ್ನ ಪಾಸಿಬಲ್ ಮಾಡ್ಲಿಕ್ಕೆ ನನಗೆ ಸಾಧ್ಯ ಇದೆ. ಅದನ್ನ ಮಾಡಿದ್ದು ಅರುಣಿಮಾ ಸಿನ್ಹಾ. ಅರುಣಿಮಾ ಸಿನ್ಹಾನ ನೀವು ನೆನೆಸ್ಕೊಂಡ್ರೆ ನಿಮ್ಮ ಲೈಫ್ ನಲ್ಲಿ ಆಗದಿರುವಂತ ಯಾವ ಕೆಲಸಗಳು ಇಲ್ಲ. ಯೋಚನೆ ಮಾಡಿ, 1.5 ಕಾಲು, ಮರದ ಕಾಲಿನಲ್ಲಿ ಅವಳು ಬೆಟ್ಟ ಹತ್ತಬೇಕಾದ್ರೆ ಅದು ಯೋಚನೆ ಮಾಡಬೇಕು. ಬೆಟ್ಟ ಹತ್ತಬೇಕಾದ್ರೆ ಇನ್ನೇನು 200 ಮೀಟರ್ ಮೇಲೆ ಇದೆ, ಹತ್ತಬೇಕಾದ್ರೆ ಅಲ್ಲಿ ಗೊತ್ತಲ್ವಾ. ಸೊ ಮೇಲಕ್ಕೆ ಹೋದಾಗೆ ಐಸ್ ಏನಾಗುತ್ತೆ ಅಂದ್ರೆ, ಹಾಕಿದ ಕಾಲು ಹಾಗೆ ಊದ್ಕೊಬಿಡುತ್ತೆ. ಅದನ್ನ ಇನ್ನು ಒಂದು ಕಾಲನ ಎತ್ತಿ ಮತ್ತೊಂದು ಕಡೆ ಇಡಬೇಕು, ಇನ್ನೊಂದು ಕಾಲನ ಎತ್ಕೋಬೇಕು. ರೈಟ್, ಮೇಲೆ ಹೋದಾಗೆ ಐಸ್ ಆ ರೀತಿಯಲ್ಲಿ ಇರುತ್ತೆ ಅಲ್ಗಡೆ. ಸೊ ಆಗ ಹೇಳ್ತಾರೆ ಈ ಹುಡುಗಿ ಹತ್ರ, ಅಲ್ಲಮ್ಮ ಆಗಲ್ಲ, ಕಾಲನ್ನ ಎತ್ಕೊಳ್ಳಿಕ್ ಆಗಲ್ಲ, ಯಾಕಂದ್ರೆ ಇನ್ನೊಂದು ಕಾಲು ಮರದಲ್ವಾ, ಒಂದ್ ಕಾಲು ಹೇಳ್ಬೋದು, ಇನ್ನೊಂದು ಕಾಲು ಹೇಳ್ಬೇಕಾದ್ರೆ ಏನಾಗುತ್ತೆ, ಈ ಕಾಲು ಬೇರೆ ಆಗುತ್ತೆ, ಎತ್ತಕ್ಕಾಗಲ್ಲ ನಿನ್ಗೆ, ನೀ ಬೇಡಮ್ಮ, ಬರಬೇಡ ಅಂತ ಹೇಳ್ತಾರೆ.
ಹುಡುಗಿ ಯೋಚನೆ ಮಾಡುತ್ತೆ, ಇಲ್ಲಿ ಗಂಟ ಬಂದಿದ್ದೀನಿ, ಪ್ರಾಣ ಹೋದ್ರೂ ಪರವಾಗಿಲ್ಲ ಇದ್ರ ಎವರೆಸ್ಟ್ ಮೇಲೆ ಹತ್ತಿ ಅಂತ ಡಿಸೈಡ್ ಮಾಡ್ತಾಳೆ. ಸೊ ಅಲ್ಲಿಂದ ಶುರು ಮಾಡ್ತಾಳೆ. ಶುರು ಮಾಡ್ಬೇಕಾದ್ರೆ ಆ ಮರ ತಿರುಗಿಬಿಡುತ್ತೆ, ಹೀಗೆ ಕಾಲಿಗೆ ತಿರುಗಿಬಿಡುತ್ತೆ. ಸೊ ಮರದ ಕಾಲಲ್ವಾ, ತಿರುಗಿಬಿಡುತ್ತೆ. ತಿರುಗಿ ಆ ಚೂಪಿರೋ ಇದು ಅದು ಕರೆಕ್ಟ್ ಸೆಟ್ ಮಾಡಿರ್ತಾರಲ್ಲ, ಅದು ಚುಚ್ಚಿ ರಕ್ತ ಬರಕ್ಕೆ ಶುರು ಆಗುತ್ತೆ, ಬ್ಲೀಡಿಂಗ್ ಶುರು ಆಗುತ್ತೆ. ಸೊ ಈ ಪ್ಯಾಂಟ್ ಅಲ್ಲೆಲ್ಲ ಬ್ಲೀಡಿಂಗ್ ಶುರು ಆಗುತ್ತೆ. ಅವಳು ಅದನ್ನ ತಿರುಗಿಸಿ ರೆಡಿ ಮಾಡ್ತಾಳೆ, ಮತ್ತೆ ಅದ್ರ ಮೇಲೆ ಒಂದು ಬಟ್ಟೆ ಕಟ್ತಾಳೆ, ಹತ್ತಕ್ಕೆ ಶುರು ಆಗುತ್ತೆ. ಹತ್ತಾಳೆ, ಬೆಟ್ಟದ ತುದಿಯನ್ನು ತಲುಪ್ತಾಳೆ. ಅವಳು ಯೋಚನೆ ಮಾಡಿರುವಂಥ ಸಾಧನೆಯನ್ನು ಮಾಡ್ತಾಳೆ. ಇವತ್ತು ಇಡೀ ಪ್ರಪಂಚದಲ್ಲಿ ಇದುವರೆಗೆ ಯಾರೂ ಸಾಧನೆಯನ್ನು ಮಾಡಿಲ್ಲ. ಅರ್ಥ ಆಗ್ತಿದ್ಯಾ? ಹ್ಯಾಂಡಿಕ್ಯಾಪ್ಡ್ ಯಾರು ಇದುವರೆಗೆ ಆ ರೀತಿಯ ಸಾಧನೆಯನ್ನು ಮಾಡಿಲ್ಲ, ಅರುಣಿಮಾ ಸಿನ್ಹಾ ಮಾತ್ರ. ಯೋಚನೆ ಮಾಡಿ, ಅವಳ ಆತ್ಮಸ್ಥೈರ್ಯ ಅನ್ನೋದು, ಕಾನ್ಫಿಡೆನ್ಸ್ ಅನ್ನೋದು ಯಾವ ಲೆವೆಲ್ಗೆ ಇರ್ಬೋದು ಅವಳಿಗೆ ಅಲ್ಲ. 1.5 ಕಾಲಿಟ್ಕೊಂಡು ಬೆಟ್ಟವನ್ನು ಹತ್ತಿದ್ದಾಳೆ. ಆ 2 ಕಾಲಿದ್ದಿದ್ರೆ ಇವತ್ತು ನಿಜವಾಗಲೂ ನಾನು ಅವಾಗಲೇ ಹೇಳಿದ್ನಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವಾಲಿಬಾಲ್ ಪ್ಲೇಯರ್ ಆಗಿರ್ತಿದ್ಲು ಅವಳು. ಓಕೆ, ಯಾರೋ ಖದೀಯಕ್ಕಾಗಿ ಅವಳ ಜೀವನವನ್ನೇ ಹಾಗೆ ಮಾಡಿದ್ರು. ಆದರೆ ಅದನ್ನು ಅವಳು ಮೆಟ್ಟಿ ನಿಂತಳು. ನಾವಿಲ್ಲಿ ಒಂದು ಸರಿಗೆ ನೀಟ್ನಲ್ಲಿ ಸ್ಕೋರ್ ಕಡಿಮೆ ಬಂದಿದೆ ಅಂತೇಳಿ ಲೈಫನ್ನೇ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀವಿ. ಯಾವ ಬೇಡ, ಸಾಕ್ಬಿಡು, ಮುಗಿದೋಯ್ತು ಅಲ್ಲಿಗೆ. ಅಲ್ಲ ಸರ್, ಮುಗಿದೋಯ್ತು ನಮಗೆ, ಇಲ್ಲಿ ಸಾಕು, ಇನ್ನು ಟ್ರೈ ಮಾಡೋಕ್ಕಾಗಲ್ಲ, ಸಾಕಿಷ್ಟು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ಕೊಳ್ತೀವಿ.